ಸೊ ಗೈಸ್ ಫೈನಲಿ ಯು ಎಸ್ ಡಿ ಐ ಎನ್ ಆರ್ ಯು ಎಸ್ ಡಿ ಡಾಲರ್ಸ್ ಅಂದರೆ ಯು ಎಸ್ ಡಾಲರ್ ಎದುರುಗಡೆ ರುಪೀಸು 95 ರೂಪಾಯಿ 22 ಪೈಸೆ ಇವತ್ತು ಹೈಯೆಸ್ಟ್ ಬಿದ್ದೋಗಿದೆ. ಎಸ್ ಗೈಸ್, ಸಿ ಒಂದು ಟೈಮ್ ಇತ್ತು, ನಾನು ನಿಮ್ಗೆ ಒಂದು ವಿಡಿಯೋ ತೋರಿಸ್ತೀನಿ, ಆ ವಿಡಿಯೋನ ನೋಡ್ಕೊಳ್ಳಿ ಫಸ್ಟು. मैं शासन में बैठा हूं, मुझे मालूम है इस प्रकार से रुपया इतनी तेजी से गिर नहीं सकता. अरे ये नेपाल का रुपया नहीं गिरता है, बांग्लादेश की करेंसी नहीं गिरती है, पाकिस्तान की करेंसी नहीं गिरती, श्रीलंका की करेंसी नहीं गिरती. क्या कारण है हिंदुस्तान का रुपया पतला होता जा रहा है? ये जवाब देना पड़ेगा आपको. देश आपसे जवाब मांग रहा है. ಹಿಂದೆ ನೋಡಿದ್ರಲ್ಲ ಈ ವಿಡಿಯೋನ. ಸೊ ಈ ವಿಡಿಯೋದಲ್ಲಿ ಅವ್ರು ಹೇಳ್ತಾ ಇರೋದು ಏನು ಅಂತಂದರೆ, ರುಪೀಸು ಡಾಲರ್ ಎದುರುಗಡೆ ಅವಾಗ ಹೇಳ್ತಿರೋದು ರುಪೀಸು ಡಾಲರ್ ಎದುರುಗಡೆ ಇಷ್ಟೊಂದು ಬಿದ್ದು ಹೋಗ್ತಾ ಇದೆ. ಏನು ಕಾರಣ ಇದೆ ಇದಕ್ಕೆ? ಪಕ್ಕದ ದೇಶಗಳು ಲೈಕ್ ಬಾಂಗ್ಲಾದೇಶ ಆಗಿರಲಿ, ಪಾಕಿಸ್ತಾನ ಆಗಿರಲಿ, ಶ್ರೀಲಂಕಾ ಆಗಿರಲಿ, ಇನ್ನಿತರ ಸುಮಾರು ದೇಶಗಳು ಏನಿದೆ ನಮ್ಮ ಅಕ್ಕಪಕ್ಕ, ಆ ದೇಶಗಳ ಕರೆನ್ಸಿ ಯಾವುದೂ ಬಿದ್ದು ಹೋಗ್ತಾ ಇಲ್ಲ. ಆದರೆ ಇದೇ ಏನಕ್ಕೆ ಬಿದ್ದು ಹೋಗ್ತಾ ಇದೆ, ಇದಕ್ಕೆ ಆನ್ಸರ್ ಯಾರಪ್ಪ ಕೊಡೋರು ಅಂತ ಅವ್ರು ಕೇಳ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಅವ್ರು ಕೇಳ್ತಾ ಇರೋದು 100% ಕರೆಕ್ಟಾದ ಕ್ವಶನ್. ಎಸ್, ಅಫ್ಕೋರ್ಸ್ ಕೊಡಲೇಬೇಕಲ್ವಾ, ಯಾರಾದರೂ ಕೊಡಬೇಕು. ಅದು ಸೆಂಟ್ರಲ್ ಗೌರ್ಮೆಂಟ್ ರನ್ ಮಾಡೋರು ಕೊಡಬೇಕಾಗಿತ್ತು, ಫೈನಾನ್ಸ್ ಮಿನಿಸ್ಟರ್ ಕೊಡಬೇಕಾಗಿತ್ತು, ಅವಾಗಿನ ಪ್ರಧಾನಮಂತ್ರಿ ಕೊಡಬೇಕಾಗಿತ್ತು. ಬಂದ್ಬಿಟ್ಟು ಏನಾಗಿದೆ ಅಂದ್ಬಿಟ್ಟು, ಯಾಕೆ ಬೀಳ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ಬೀಳ್ತಾ ಇದೆ ಅಂದ್ಬಿಟ್ಟು ಅವರು ಆನ್ಸರ್ನ ಕೊಡಬೇಕಾಗಿತ್ತು. ಡೋಂಟ್ ನೋ ಅವ್ರು ಅವಾಗ ಕೊಟ್ಟರು ಇಲ್ವೋ ಅಂದ್ಬಿಟ್ಟು. ಬಟ್ ಆದರೆ ನೀವೇನು ವಿಡಿಯೋದಲ್ಲಿ ನೋಡಿರುವಂಥವ್ರದ್ದು ಯಾರು ಅಂದ್ಬಿಟ್ಟು ನಿಮಗೆ ಗೊತ್ತೇ ಇದೆ. ಸೊ ಇವಾಗ ಕರೆಂಟ್ ಪ್ರೈಮ್ ಮಿನಿಸ್ಟರು. ಸೊ ಇಷ್ಟೊಂದು ಬಿದ್ದು ಹೋಗ್ತಾ ಇದೆ. 95 ರೂಪೀಸ್ ಆಗೋಗಿದೆ ಯು ಎಸ್ ಡಾಲರ್ ಎದುರುಗಡೆಗೆ. 95 ರೂಪೀಸ್ ಒಂದು ವರ್ಷಕ್ಕೆ ಮ್ಯಾಕ್ಸಿಮಮ್. ಒಂದು ಡಾಲರ್ ಎದುರುಗಡೆ ಕರೆನ್ಸಿ ರೇಟ್ ಖುಷಿ ಬೇಕು ಅಂದರೆ ಮ್ಯಾಕ್ಸಿಮಮ್ 10%, 4%. ಆದರೆ ಇವತ್ತು ಒಂದೊಂದು ತಿಂಗಳಿಗೇ 4%, 10%ವರೆಗೂ ಬಿದ್ದು ಹೋಗ್ತಾ ಇದೆ. ಸೊ ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋರು ಯಾರೂ ಇಲ್ಲ. ಬಟ್ ನೀವು ಅಂದ್ಕೊಂಡಿರ್ಬೋದು, ಸೊ ಡಾಲರ್ ಎದುರುಗಡೆಗೆ ರೂಪಾಯಿ ಬಿದ್ದು ಹೋಗ್ಬಿಟ್ರೆ ಅದರಿಂದ ನಮಗೇನಪ್ಪ, ನಮಗೇನು, ಬೀಳ್ತಾ ಇರಲಿ ಬಿಡಿ, ಬೀಳ್ತಾ ಇರಲಿ ಅಥವಾ ಹೆಚ್ಚಾಗಲಿ ನಮಗೇನು ಅಂತ ನೀವು ಅಂದ್ಕೊಂಡಿರ್ಬೋದು. ಅದರಿಂದ ನಮಗೇನು ಎಫೆಕ್ಟ್ ಆಗುತ್ತೆ, ಕಾಮನ್ ಸಿಟಿಸನ್ಗಳಿಗೆ ಏನು ಎಫೆಕ್ಟ್ ಆಗುತ್ತೆ ಅಂತ ನೀವು ಅಂದ್ಕೊಂಡಿರ್ಬೋದು. ಅಲ್ಲೇ ಇರೋದು ಪಾಯಿಂಟು. ಇದು ಎಫೆಕ್ಟ್ ಆಗೋದು ಗೌರ್ಮೆಂಟ್ಗಳಿಗಲ್ಲ, ನಮಗೆ, ನಮ್ಮ ಜೇಬಿಗೆ. ಯಾಕಂತಂದರೆ ನೋಡಿ, ಎಲ್ಲ ಟ್ರೇಡ್ಗಳಾಗೋದು, ಇಂಟರ್ನ್ಯಾಷನಲ್ ಟ್ರೇಡ್ಗಳು ಯು ಎಸ್ ಡಾಲರಲ್ಲೇ. ಸೊ ಯಾವ ರೀತಿ ಯು ಎಸ್ ಡಾಲರ್ ಸ್ಟ್ರಾಂಗ್ ಆಗುತ್ತೆ, ಅದು ಇಂಡಿಯನ್ ಕರೆನ್ಸಿ ಬಿದ್ದೋಗುತ್ತೆ, ರುಪೀಸ್ ಬಿದ್ದೋಗುತ್ತೆ. ಸೊ ಯಾವ ರೀತಿ ರುಪೀಸ್ ಬಿದ್ದೋಗುತ್ತೆ, ಆಗ ನಮ್ಮ ಒಂದು ಸ್ಯಾಲ್ರಿ, ಇವಾಗ ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಎಷ್ಟು 50,000 ಇದೆ ಅಂತ ಇಟ್ಕೊಳ್ಳಿ. ಸೊ ಹೇಗೆ ಯಾವ್ಯಾವ ರೂಪಿಯ ಒಂದು ತಾಕತ್ತು ಕುಸಿತ ಹೋಗುತ್ತೆ, ವ್ಯಾಲ್ಯೂ ಕುಸಿತ ಹೋಗುತ್ತೆ, ಆಗ ನಿಮ್ಮ ಒಂದು 50,000 ದುಡ್ಡು ಏನಿರುತ್ತೆ ಅದು ಈಗ 50,000 ಸ್ಯಾಲ್ರಿ ಇರೋದಿಲ್ಲ, ಅದು ಕಡಿಮೆಯಾಗಿ ಹೋಗಿರುತ್ತೆ. ಅಫ್ಕೋರ್ಸ್ ನಿಮ್ಗೆ 50,000 ಸಿಗ್ತಾ ಇರಬೇಕು, ಬಟ್ ಆದರೆ ಅದೇ ನೀವು ಅದನ್ನು ಹೋಗಿ ಹೊರಗಡೆ ಖರ್ಚು ಮಾಡೋಕ್ಕೆ ಹೋದರೆ ಡಬಲ್ ತ್ರಿಬಲ್ ಆಗಿರುತ್ತೆ ಪ್ರೈಸ್. ಆ 50,000 ಹಿಂದೆ 6 ತಿಂಗಳ ಹಿಂದೆ 50,000 ಇದ್ದಿರೋದು ಇವತ್ತು ಹೋಗಿ ನೀವು ಪರ್ಚೇಸ್ ಮಾಡೋಕ್ಕೆ ಹೋದರೆ ಪ್ರಾಡಕ್ಟ್ಸ್ ಮಾರ್ಕೆಟ್ನಲ್ಲಿ ಸೇಮ್ ರೇಟ್ ಇಲ್ಲ. 50 ರೂಪಾಯಿದು 100 ರೂಪಾಯಿ ಆಗಿದೆ, 100 ರೂಪಾಯಿದು 120 ರೂಪಾಯಿ ಆಗಿದೆ. ಏನಕ್ಕಾಗಿದೆ? ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಯಾಕಾಗಿದೆ? ಕರೆನ್ಸಿ ಒಂದು ರೇಟ್ ಏನಿದೆ ನಮ್ಮದೊಂದು ರುಪೀಸ್ದು ಅದು ಬಿದ್ದು ಹೋಗಿದೆ. ಸೊ ಅದೇ ಕಾರಣಕ್ಕಾಗಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾಯಿದೆ. ಎಲ್ಲ ಪ್ರಾಡಕ್ಟ್ಸ್ಗಳು, ಇಂಪೋರ್ಟ್ ಮಟೀರಿಯಲ್ಗಳ ಪ್ರಾಡಕ್ಟ್ಗಳದ್ದು ಕಾಸ್ಟ್ಲಿ ಆಗಿಬಿಡುತ್ತೆ. ಓವರಾಲ್ ಎಲ್ಲ ಪ್ರಾಡಕ್ಟ್ಸ್ಗಳದ್ದು ಕಾಸ್ಟ್ಲಿ ಆಗಿ ಹೋಗುತ್ತೆ. ಸೊ ಎಟ್ ದ ಎಂಡ್ ರಿಸಲ್ಟ್ ಏನು? ನಾವು ಜಾಸ್ತಿ ದುಡ್ಡನ್ನು ಪೇ ಮಾಡಬೇಕು. ಬಟ್ ಆದರೆ ನಮ್ಮ ಸ್ಯಾಲ್ರಿ ಏನು ಇಂಕ್ರೀಸ್ ಆಗಿಲ್ಲ. ನಾರ್ಮಲಿ ಹೇಳ್ತಾ ಇರೋದು, ಜನಗಳ ಸ್ಯಾಲ್ರಿ ಇಂಕ್ರೀಸ್ ಆಗೋದಿಲ್ಲ, ಬಟ್ ಆದರೆ ಅವರ ಒಂದು ಎಕ್ಸ್ಪೆನ್ಸ್ ಏನಿರುತ್ತೆ ಅದು ಜಾಸ್ತಿಯಾಗಿ ಹೋಗಿರುತ್ತೆ. ರೆಂಟ್ ಆಗಿರಲಿ, ಎಲೆಕ್ಟ್ರಿಸಿಟಿ ಬಿಲ್ ಆಗಿರಲಿ, ವಾಟರ್ ಬಿಲ್ ಆಗಿರಲಿ, ಇನ್ನಿತರ ತಿನಿಸಿ ತಿಂಡಿಗಳು, ಧಾನ್ಯಗಳು, ನೀವೇನು ರೇಷನ್ ತೊಗೊತೀರ, ಎಲ್ಲರ ಮೇಲೂ ಕಾಸ್ಟ್ಲಿ ಆಗುತ್ತೆ. ಯಾಕಂದರೆ ವ್ಯಾಲ್ಯೂ ಕಡಿಮೆ ಆಗಿ ಹೋಗಿರುತ್ತೆ. ಟೋಟಲ್ ಮಾರ್ಕೆಟ್ ಮೇಲೆ ಇನ್ಫ್ಲೇಷನ್ಸ್ ಎಫೆಕ್ಟ್ ಆಗುತ್ತೆ. ಸೊ ಅದೇ ಕಾರಣಕ್ಕಾಗಿ ಅವತ್ತೊಂದು ಗ್ರೇಟ್ ಮೋದಿಜಿಯವರು ಕ್ವಶನ್ ಕೇಳ್ತಾಯಿದ್ರು, ಯಾಕೆ ಈ ರೀತಿ ಬೀಳ್ತಾ ಇದೆ, ಯಾರು ಇದಕ್ಕೆ ಆನ್ಸರ್ ಕೊಡೋರು, ಕೊಡಿ ಆನ್ಸರು ಅಂದ್ಬಿಟ್ಟು. ಬಟ್ ಆದರೆ ಇವತ್ತು ಅವರೇ ಆ ಸೀಟಲ್ಲಿದ್ದಾರೆ, ಬಟ್ ಆನ್ಸರ್ ಇನ್ನೂ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದಾರೆ ಅಂತ ಅನಿಸುತ್ತೆ. ಐ ಹೋಪ್
ಆನ್ಸರ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಬೇಗ ಆನ್ಸರ್ ಕೊಡ್ತಾರೆ ಅಂದ್ಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್.